ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ ಸ್ವಾದಿಷ್ಟ ಸಂತೃಪ್ತಿ. ನಾನು ಲಕ್ಷ್ಮೀ ಪ್ರಕಾಶ್. ಇವತ್ತು ಗೆಣಸಲ್ಲಿ ಒಂದು ಹಲ್ವಾ ಮಾಡೋದನ್ನು ಹೇಳ್ಕೊಡ್ತಾ ಇದ್ದೀನಿ. ಬೇಯಿಸಿರೋ ಗೆಣಸನ್ನ ತೊಗೊಂಡು ಅದನ್ನು ಮ್ಯಾಶ್ ಮಾಡ್ಕೊಂಡಿದ್ದೀನಿ. ಬೆಲ್ಲ ಪುಡಿ ಮಾಡ್ಕೊಂಡಿದ್ದೀನಿ. ಹಸಿ ಕೊಬ್ಬರಿನ ತುರ್ಕೊಂಡಿದ್ದೀನಿ. ಇವಾಗ ನೆಕ್ಸ್ಟ್ ಪ್ರೊಸೆಸ್ ನೋಡೋಣ. ಒಂದು ಪ್ಯಾನಲ್ಲಿ ಸ್ವಲ್ಪ ಜಾಸ್ತಿನೇ ತುಪ್ಪ ಹಾಕ್ತಾಯಿದ್ದೀನಿ. ಬಿಕಾಸ್ ತುಪ್ಪ ಹಾಕಿದಷ್ಟು ಟೇಸ್ಟ್ ಇರುತ್ತೆ. ತುಪ್ಪ ಕರಗಿದ ಮೇಲೆ ಇದಕ್ಕೆ ಪುಡಿ ಮಾಡಿರೋ ಅಂಥ ಬೆಲ್ಲನ ಆ್ಯಡ್ ಮಾಡ್ಕೊಳ್ಳೋಣ. ಬೆಲ್ಲ ಸ್ವಾದಕ್ಕೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ. ಬೆಲ್ಲ ಕರಗಬೇಕು, ಅಲ್ಲಿವರೆಗೂ ಇದನ್ನು ಸಾಟೆ ಮಾಡ್ತಾರೋಣ. ಇವಾಗ ಕರಗಿದೆ. ಇದಕ್ಕೆ ಹಸಿ ಕೊಬ್ಬರಿನ ಹಾಕಿ ಮಿಕ್ಸ್ ಮಾಡೋಣ. ಇದೆರಡು ಚೆನ್ನಾಗಿ ಮಿಕ್ಸ್ ಆಗಬೇಕು. ಈಗ ಇದು ಮಿಕ್ಸ್ ಆಗಿದೆ. ಇದಕ್ಕೆ ಬೇಯಿಸಿರೋಂಥ ಗೆಣಸನ್ನ ಆ್ಯಡ್ ಮಾಡ್ಕೊಳ್ಳೋಣ. ಗೆಣಸು ಆ್ಯಂಟಿ ಆಕ್ಸಿಡೆಂಟ್ಸಿಂದ ಕೂಡಿರುತ್ತೆ, ನ್ಯೂಟ್ರಿಷನ್ನು. ಆಮೇಲೆ ಇದನ್ನು ಸುಮ್ಮನೆ ಬೇಯಿಸಿದ್ರೇ ನಾವು ಬೆಲ್ಲ ನಂಚ್ಕೊಂಡು ತಿಂತೀವಿ, ಅಸಿಡಿಟಿ ಆಗಬಾರ್ದು ಮತ್ತು ಫುಲ್ ನ್ಯೂಟ್ರಿಷನ್ ಸೇರಬೇಕು ಅಂತ. ಸೊ ಇವಾಗ ಇದನ್ನು ಒಂದು ಸ್ವೀಟ್ ಥರ ಮಾಡ್ಕೋತಾ ಇದ್ದೀವಿ. ಹಸಿ ಕೊಬ್ಬರಿ ಹಾಕಿರೋದ್ರಿಂದ ಇದಕ್ಕೆ ಹೆಲ್ದಿ ಫ್ಯಾಟ್ಸು, ತುಪ್ಪನೂ ಹೆಲ್ದಿ ಫ್ಯಾಟು, ಆಮೇಲೆ ಬೆಲ್ಲ ಐರನ್ ರಿಚ್ಚು, ಗೆಣಸು ನ್ಯೂಟ್ರಿಷನ್ ರಿಚ್ಚು. ಸೊ ಇವೆಲ್ಲನೂ ಒಂದು ಕಂಪ್ಲೀಟ್ ಡಿಶ್ ಆಗುತ್ತೆ. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಇದಕ್ಕೆ ನಾವು ಸ್ವಲ್ಪ ಏಲಕ್ಕಿ ಪುಡಿನ ಹಾಕೋಣ. ಇದು ನಮ್ಮ ಸಾಂಪ್ರದಾಯಿಕ ಅಡುಗೆಗಳಲ್ಲಿ ಒಂದು ತುಂಬ ಸ್ವಾದಿಷ್ಟವಾಗಿರುತ್ತೆ. ಟ್ರೈ ಮಾಡಿ ನೋಡಿ ಮನೆಯಲ್ಲಿ. ಇಷ್ಟ ಆದರೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಇಂಥ ಈಸಿ ಆ್ಯಂಡ್ ಸಿಂಪಲ್ ರೆಸಿಪೀಸ್ಗೆ ಸ್ವಾದಿಷ್ಟ ಸಂತೃಪ್ತಿಯನ್ನು ಫಾಲೋ ಮಾಡೋದನ್ನು ಮರಿಬೇಡಿ. ಇವಾಗ ಇದು ಚೆನ್ನಾಗಿ ಬೆರ್ತಿದೆ, ಇದು ಆಗಿದೆ. ಇದು ಈಗ ಪ್ಲೇಟಿಂಗ್ ಮಾಡೋಣ ಅಷ್ಟೇ. ಥ್ಯಾಂಕ್ ಯು, ಬಾಯ್ ಬಾಯ್.